ಹಾಯ್ ನಮಸ್ತೆ. ಮನೇಲಿರುವಂಥ ಹಳೆ ಬಟ್ಟೆಗಳನ್ನು ಬಿಸಾಕೋ ಬದಲು ಈ ರೀತಿಯಾಗಿ ನಾವು ಉಪಯೋಗವನ್ನು ಪಡಿಸ್ಕೊಬೋದು. ಇಲ್ಲಿ ನಾನು ಈ ರೀತಿಯಾಗಿ ಬಟ್ಟೆ ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ. ಒಂದು ಒಳಗಡೆ ಕವರ್ ಹಾಕಿದ್ದೀನಿ ಮತ್ತು ಇದನ್ನು ಟರ್ನ್ ಮಾಡ್ಕೊಂಡಿದ್ದೀನಿ. ಮತ್ತು ಜೀನ್ಸ್ ಪ್ಯಾಂಟ್ ಇತ್ತು ಹಳೇದು, ಅದನ್ನು ಕೂಡ ಈ ರೀತಿ ರೌಂಡ್ ಕಟ್ ಮಾಡಿಕೊಂಡು ಅದನ್ನು ಕೂಡ ಈ ರೀತಿಯಾಗಿ ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ಸ್ಟಿಚಿಂಗ್ ಹಾಕ್ಕೊಬೇಕು. ಇದು ಫುಲ್ಲು ಬೇಕಾದ್ರೆ ಇದೇ ರೀತಿಯಾಗಿ ಸ್ಟಿಚಿಂಗ್ ಹಾಕ್ಕೊಬೋದು. ನಾನಿಲ್ಲಿ ಮಧ್ಯದಲ್ಲಿ ಒಂದು ರೌಂಡಿಗೆ ಬಟ್ಟೆಯನ್ನು ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ. ಇದು ಡೋರ್ ಮ್ಯಾಟಾಗೂ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ನಾವೇನಾದ್ರು ಹಣ್ಣು ಟ್ರೈ ಇರುತ್ತಲ್ಲ ಅದನ್ನು ಕೂಡ ಅದ್ರ ಮೇಲೆ ಇಕ್ಕೊಬೋದು. ಚೆನ್ನಾಗಿ ಮನೆಯಲ್ಲಿ ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲಿ ನಾನು ಮನೆಯೊಳಗೆ ಓಡಾಡುವಂಥ ಚಪ್ಪಲಿಯನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ನಮಗೆ ಶೀತ ಆಗುತ್ತೆ, ಟೈಲ್ಸ್ನೆಲ್ಲ ಇರುತ್ತೆ, ಕೋಲ್ಡ್ ಆಗುತ್ತೆ. ಅದರಿಂದ ಈ ರೀತಿಯಾಗಿ ಮಾಡಿಕೊಂಡ್ರೆ ಆರಾಮಾಗಿ ಮೆತ್ತಗೂ ಕೂಡ ಇರುತ್ತೆ ಮತ್ತು ಓಡಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಸುತ್ತೂ ಇದನ್ನು ಸ್ಟಿಚಿಂಗ್ ಹಾಕ್ಕೊತೀನಿ. ಸ್ಟಿಚಿಂಗ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ. ಮತ್ತು ಇದು ಎಷ್ಟಿದೆ ಅಂತ ಅಳತೆ ತೊಗೊಂಡು ಇದನ್ನು ನಾನು ಬಟ್ಟೆಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸುತ್ತು ಸ್ಟಿಚಿಂಗ್ ಹಾಕ್ಕೊಬೇಕು. ಸ್ಟಿಚಿಂಗ್ ಹಾಕ್ಕೊಂಡು ಇದನ್ನು ಅದಕ್ಕೆ ನಾವು ಫಸ್ಟೇ ಹೊಲ್ಕೊಂಡಿರ್ತೀವಲ್ವ ಮೊದಲು, ಅದಕ್ಕೆ ನಾವು ಇದನ್ನು ಸ್ಟಿಚಿಂಗ್ ಮಾಡ್ಕೊಬೇಕು. ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಈ ರೀತಿಯಾಗಿ ಪಟ್ಟಿಯನ್ನು ಕೊಡ್ತಾಯಿದ್ದೀನಿ, ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ನೋಡಿ, ಇದು ರೆಡಿ ಆಯಿತು. ಇದಕ್ಕೆ ನಾನು ಎಲಾಸ್ಟಿಕ್ ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಓಡಾಡುವಾಗ ಅದು ಜಾರಬಾರ್ದು ಅಂತೇಳಿ ಹಿಂದೆ ಎಲಾಸ್ಟಿಕ್ ಹಾಕಿದ್ದೀನಿ. ಈ ರೀತಿಯಾಗಿ ಎಲ್ಲ ರೆಡಿ ಆದಮೇಲೆ ಇದಕ್ಕೊಂದು ಈ ರೀತಿಯಾಗಿ ಪಟ್ಟಿಯನ್ನು ಕೊಟ್ಟು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸುಂದರವಾಗಿದೆ ಅಲ್ವಾ? ಮನೆಯೊಳಗೆ ಓಡಾಡೋದಕ್ಕೆ ಆರಾಮಾಗಿ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಟೇಪ್ ಅಳತೆಯಲ್ಲಿ ನೋಡಿ ಈ ರೀತಿಯಾಗಿ ನಾವು ಒಂದು ಪಿನ್ ಹಾಕ್ಕೊಂಬಿಟ್ರೆ ಆರಾಮಾಗಿ ಟೇಪ್ ಅಳತೆಯಲ್ಲಿ ನಾವು ಈ ರೀತಿಯಾಗಿ ನಾವು ಮೆಜರ್ಮೆಂಟ್ ಅನ್ನೋದನ್ನ ತೊಗೊಬೋದು. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಬೀರುಲಿ ಬಟ್ಟೆ ಜೋಡಿಸೋದೇ ಒಂದು ತಲೆನೋವಾಗಿರುತ್ತೆ. ಬಟ್ಟೆ ಎಷ್ಟೇ ಜೋಡಿಸಿದ್ರು ಒದ್ರಿ ಇಕ್ತಾ ಇರ್ತಾರೆ. ನೋಡಿ, ಈ ರೀತಿಯಾಗಿ ಒಂದು ವೇಲಿದ್ರೆ ವೇಲ್ನ ಈ ರೀತಿಯಾಗಿ ಕಟ್ಕೊಂಡ್ಬಿಡಿ. ಅದಕ್ಕೆ ಈ ಥರ ಬಳೆಗಳನ್ನ ಹಾಕ್ಕೊಂಬಿಡಿ. ಹಾಕ್ಕೊಂಡು ನಾವು ನೀಟಾಗಿ ಇದನ್ನು ರೋಲ್ ಮಾಡಿ ಟೀ ಶರ್ಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಈ ರೀತಿಯಾಗಿ ನಾವು ರೌಂಡ್ ಮಾಡಿ ಒಂದು ಬಳೆ ಒಂದು ಅದ್ರ ಮೇಲೆ ಇಕ್ಬಿಟ್ಟು ಈ ರೀತಿಯಾಗಿ ನಾವು ಜೋಡಿಸ್ಕೊಬೋದು. ನೋಡಿ, ಈ ರೀತಿಯಾಗಿ ನಾನೆಲ್ಲನೂ ಕೂಡ ಜೋಡಿಸ್ಕೊತಾ ಇದ್ದೀನಿ. ಇದು ಕೂಡ ನಿಮ್ಗೆ ಉಪಯೋಗ ಆಗುತ್ತೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ವೇಸ್ಟ್ ಬಾರ್ಡರ್ ಇತ್ತು ನನ್ನ ಹತ್ರ. ಇದನ್ನು ಈ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ, ಒಂದ್ರ ಮೇಲೆ ಒಂದು ಇಕ್ಬಿಟ್ಟು. ಇದು ಫುಲ್ಲು ಸ್ಟಿಚಿಂಗ್ ಆಗಿದೆ. ಈ ರೀತಿಯಾಗಿ ಫುಲ್ಲು ಸ್ಟಿಚಿಂಗ್ ಮಾಡಿಕೊಂಡು ಇದನ್ನು ಟರ್ನ್ ಮಾಡ್ಕೊಬೇಕು. ಮಾಡಿಕೊಂಡು ಅಲ್ಲೂ ಕೂಡ ಸ್ಟಿಚಿಂಗ್ ಹಾಕ್ಕೊಬೇಕು. ಮತ್ತು ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಜೋಡಿಸ್ಕೊಂಡು ಇಲ್ಲೂ ಕೂಡ ಸ್ಟಿಚಿಂಗ್ ಹಾಕ್ಕೊಬೇಕು. ಇದು ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕೂಡ ಸ್ಟಿಚಿಂಗ್ ಆಗಿದೆ. ಇದಕ್ಕೆ ನಾನು ಬ್ಲೌಸ್ಗೆ ಹಾಕ್ತೀವಲ್ಲ ಆ ಹುಕ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪರ್ಸ್ ರೆಡಿ ಆಯಿತು. ಈ ವಿಡಿಯೋ ಯಾರಿಗಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.